ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ಗೆ ಸಿಗುತ್ತಾ ಕೇಂದ್ರದಿಂದ ಅನುಮತಿ. ಕೇಂದ್ರ ವಿಮಾನಯಾನ ಪ್ರಾಧಿಕಾರಕ್ಕೆ ವರದಿಯನ್ನು ರವಾನೆ ಮಾಡಿದೆ ರಾಜ್ಯ ಸರ್ಕಾರ. 3 ಭಾಗಗಳಲ್ಲಿ ಜಾಗ ಗುರುತಿಸಿ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿದೆ. ಆ ವರದಿಯ ಪ್ರಕಾರ ಯಾವ ಜಾಗವನ್ನು ಸೆಲೆಕ್ಟ್ ಮಾಡುತ್ತೆ ಕೇಂದ್ರ, ಜೊತೆಗೆ ಎಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಏನೇನು ಡೀಟೇಲ್ಸ್ ಸಿಕ್ಕಿರಬಹುದು, ಅಂದಾಜು ಇದೆಯಾ, ಕೇಂದ್ರ ಸರ್ಕಾರ ಅನುಮತಿ ಕೊಡುತ್ತಾ ಅಂತ 3 ಸ್ಥಳಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಇವತ್ತು ಕೇಂದ್ರ ವಿಮಾನಯಾನ ಸಚಿವರನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯನವರು. ರಾಮಮೋಹನ್ ನಾಯ್ಡು ಭೇಟಿಯಾಗಲಿರುವಂತಹ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಈ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರೆ, ವರದಿ ಬಗ್ಗೆ ಮಾಹಿತಿ ಕೊಟ್ರೆ ಅನುಮತಿ ಇವತ್ತೇ ಸಿಕ್ಬಿಡುತ್ತಾ ಅಥವಾ ಡಿಲೇ ಮಾಡ್ತಾರಾ ನೋಡ್ಬೇಕಿದೆ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನುಮತಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮನವಿ ಮಾಡಿಕೊಳ್ಳಲಿದ್ದಾರೆ. ಇವತ್ತು ಎರಡನೇ ಏರ್ಪೋರ್ಟ್ಗೆ ಹಾಗಾದ್ರೆ ಕೇಂದ್ರ ಸಚಿವರೇನಿದ್ದಾರೆ ಹಸಿರು ನಿಶಾನೆಯನ್ನ ತೋರಿಸ್ತಾರಾ ಅಂತ ಈಗಾಗಲೇ ವಿಮಾನಯಾನ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಯನ್ನ ತೆಗೆದುಕೊಂಡು ಹೋಗಿರ್ತಾರೆ. ಕಾರಣ ವಾಯು ದಟ್ಟಣೆ ಕೂಡ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ಲಿಂದ ಹೆಚ್ಚು ದೂರದಲ್ಲಿ ಮತ್ತೊಂದು ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಒಂದು ನಿಲ್ದಾಣಕ್ಕೆ ಮತ್ತೊಂದು ನಿಲ್ದಾಣಕ್ಕೆ ಒಂದಷ್ಟು ಅಂತರ ಇರಬೇಕು ಅನ್ನೋದು ನಿಯಮ ಇರುತ್ತೆ. ಮತ್ತೊಂದು ಕಡೆ ಈ ರೀತಿ ಫ್ಲೈಟ್ ಟೇಕ್ ಆಫ್ ಆಗೋದಾಗ್ಲಿ ಲ್ಯಾಂಡ್ ಆಗೋದಾಗ್ಲಿ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರ್ಯಾಶಸ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ವಾಯು ಗುಣಮಟ್ಟ ಇರ್ಬೋದು, ಹವಾಮಾನ ಇಲಾಖೆಯ ವರದಿ ಇರ್ಬೋದು, ಈಗೇನು 3 ಜಾಗಗಳನ್ನು ಗುರುತಿಸಿದ್ದಾರೆ, ಆ ಜಾಗಗಳ ಸದ್ಯದ ಪರಿಸ್ಥಿತಿ ಹೇಗಿದೆ, ಅಲ್ಲಿ ವಿಮಾನಗಳು ಲ್ಯಾಂಡ್ ಆಗೋಕ್ಕೆ ಟೇಕ್ ಆಫ್ ಆಗೋದಕ್ಕೆ ಸೂಕ್ತವಾದಂಥ ವಾತಾವರಣ ಇದೆಯಾ ಇಲ್ವಾ, ಇದೆಲ್ಲದರ ಪರೀಕ್ಷೆ ಕೂಡ ಈಗಾಗಲೇ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಬಟ್ ಇವತ್ತು ಇದಕ್ಕೆ ರಾಮಮೋಹನ್ ನಾಯ್ಡು ಅವರು ಹಸಿರು ನಿಶಾನೆಯನ್ನ ತೋರಿಸ್ತಾರಾ, ಓಕೆ ಏರ್ಪೋರ್ಟ್ ಮಾಡಿ ಅಂತಾರ, ಮಾಡೋದಾದ್ರೂ ಕೂಡ ಈ 3ರಲ್ಲಿ ಯಾವ ಜಾಗಗಳಲ್ಲಿ ಮಾಡ್ತಾರೆ, ನೆಲಮಂಗಲ, ಕುಣಿಗಲ್ ಸೇರಿದಂತೆ ಈ ಒಂದಷ್ಟು 3 ಪ್ಲೇಸಸ್ ಅನ್ನ ಗುರುತಿಸ್ಕೊಂಡಿದ್ದಾರೆ. ಅದನ್ನ ನೋಡ್ಬೇಕಿದೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಂತ.